ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಂಗಳೂರಿನ IT ಕಂಪನಿ ಒಂದರಲ್ಲಿ ನಡೆದಿರುವ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳೋಕೆ ಅಂತ ಬಂದಿದ್ದೀನಿ. ಇದು ಯಾರೋ ಒಂದು ಎಂಪ್ಲಾಯ್ ಜೊತೆ ನಡೆದಿರುವಂತಹ ಘಟನೆ ಅಲ್ಲ. ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವ ಸುಮಾರು ಎಂಪ್ಲಾಯೀಸ್ಗಳು ಈ ಎಕ್ಸ್ಪೀರಿಯನ್ಸ್ ಅನ್ನ ನನ್ನ ಹತ್ರ ಹೇಳಿದ್ದಾರೆ. ಅದರಲ್ಲಿ ಒಂದು 2 ಘಟನೆಯ ಬಗ್ಗೆ ನಿಮಗೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಕಾರಣಾಂತರಗಳಿಂದ ಆ ಕಂಪನಿಯ ನೇಮನ್ನು ನಾನು ತಗೊಳಕ್ ಹೋಗಲ್ಲ. ಈ ವಿಡಿಯೋದಲ್ಲಿ ನಾನು ಒಟ್ಟು 2 ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ. ಈ 2 ಘಟನೆ ನಡೆದಿರೋದು ಒಂದೇ ಜಾಗದಲ್ಲಿ, ಆದರೆ ಎಕ್ಸ್ಪೀರಿಯನ್ಸ್ ಮಾಡಿರೋದು ಮಾತ್ರ ಬೇರೆ ಬೇರೆಯವರು. ಮೊದಲನೇ ಇನ್ಸಿಡೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರು ವಿವೇಕ್ ಅನ್ನೋರು. ಇವರು 2025ರಲ್ಲಿ ಆ ಕಂಪನಿಯನ್ನ ಜಾಯಿನ್ ಆಗ್ತಾರೆ. ಜಾಯಿನ್ ಆಗಿ ಮೊದಲನೇ 2 ತಿಂಗಳು ಇವರಿಗೆ ಕಂಪ್ಲೀಟ್ ಟ್ರೈನಿಂಗ್ ಇರುತ್ತೆ. ಆಗೆಲ್ಲ ಇವರಿಗೆ ಜಾಸ್ತಿ ಕೆಲಸ ಏನು ಮಾಡೋಕ್ಕಿರೋದಿಲ್ಲ. ಹೊಸದಾಗಿ ಒಂದಷ್ಟು ಫ್ರೆಂಡ್ಸ್ಗಳು ಕೂಡ ಆಗಿರ್ತಾರೆ. ಅವ್ರ ಜೊತೆಗೆ ಇವರು ಫುಲ್ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಅವತ್ತು ಥರ್ಸ್ಡೇ ನೈಟ್ ಅವರ ಟ್ರೈನರ್ ಬಂದು, ನಾಳೆ ನಾವು ನಮ್ಮ ಟೀಮಲ್ಲಿ ಪಾಟ್ಲಕ್ ಅರೇಂಜ್ ಮಾಡೋಣ, ನೀವೆಲ್ಲರೂ ನಿಮ್ಮ ಮನೆಯಿಂದ ಅಡುಗೆಯನ್ನು ಮಾಡ್ಕೊಂಡು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಪಾಟ್ಲಕ್ ಅಂದರೆ ನಿಮ್ಗೆಲ್ರೂ ಗೊತ್ತಿರಬಹುದು, ಆದರೂ ಹೇಳ್ತೀನಿ ಕೇಳಿ. ಪಾಟ್ಲಕ್ ಅಂತ ಹೇಳಿದರೆ ಎಲ್ಲರೂ ಅವರವರ ಮನೆಯಿಂದ ಯಾವುದಾದ್ರೂ ಒಂದು ಅಡುಗೆಯನ್ನು ಮಾಡಿಕೊಂಡು ತಗೊಂಡು ಬರಬೇಕು. ಅದಾದಮೇಲೆ ಎಲ್ಲರೂ ಸೇರಿ ಆ ಅಡುಗೆಯನ್ನು, ಅಂದರೆ ಎಲ್ಲರ ಮನೆಯಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅಡುಗೆ, ಅದನ್ನು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಇದನ್ನು ಪಾಟ್ಲಕ್ ಅಂತ ಹೇಳಿ ಕರೀತಾರೆ. ಇದನ್ನು ತುಂಬ ಜನರು ಕಂಪನಿಯಲ್ಲಿ ಮಾಡ್ತಾರೆ. ಕೆಲವರು ಮನೆಯಲ್ಲಿಯೂ ಕೂಡ ಇದನ್ನು ಮಾಡ್ತಾರೆ. ಅದೇ ರೀತಿ ಟ್ರೈನರ್ ಹೇಳಿದಂತೆ ಇವರು ಫ್ರೈಡೇ ಬರುವಾಗ ಎಲ್ಲರೂ ಅವರ ಮನೆಯಿಂದ ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ಆಫೀಸ್ಗೆ ಬರ್ತಾರೆ. ಇವರ ಶಿಫ್ಟ್ ಟೈಮಿಂಗ್ಸ್ ಇರೋದು ನೈಟ್ 9 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ. ಆಲ್ಮೋಸ್ಟ್ ಅವಾಗ ಊಟದ ಟೈಮ್ ಆಗೋದ್ರಿಂದ ಲಾಗಿನ್ ಆಗಿದ ತಕ್ಷಣನೇ ಎಲ್ಲರೂ ಕೂಡ ಅವರವರು ಮಾಡ್ಕೊಂಡು ಬಂದಿರೋ ಅಡುಗೆನ ತಗೊಂಡು ಸೀದಾ ಕೆಫಿಟೇರಿಯಾಕ್ಕೆ ಹೋಗ್ತಾರೆ. ಅಲ್ಲಿ ಕೂತ್ಕೊಂಡು ಎಲ್ಲರೂ ಮಾಡ್ಕೊಂಡು ಬಂದಿರೋ ಊಟನ ಎಲ್ಲರೂ ಟೇಸ್ಟ್ ಮಾಡ್ತಾ ಫುಲ್ ಎಂಜಾಯ್ ಮಾಡಿಕೊಂಡು ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡಿ ನಂತರ ಎಲ್ಲರೂ ಸೀದಾ ಟ್ರೈನಿಂಗ್ ರೂಮ್ಗೆ ಬರ್ತಾರೆ. ಅವಾಗ ಆಲ್ಮೋಸ್ಟ್ ಒಂದು 12:30 ಆಗಿತ್ತು. ಟ್ರೈನರ್ ಇಂದ ಹಿಡಿದು ಎಂಪ್ಲಾಯೀಸ್ವರೆಗೂ ಯಾರಿಗೂ ಕೂಡ ಟ್ರೈನಿಂಗ್ ಕೇಳೋ ಮೂಡೇ ಇರಲಿಲ್ಲ. ಎಲ್ಲರ ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಆಲ್ಮೋಸ್ಟ್ ಎಲ್ಲರೂ ನಿದ್ದೆ ಮೂಡಲ್ಲೇ ಇದ್ರು. ಆಗ ಟ್ರೈನರ್ ಒಂದು 3 ಗಂಟೆ ಹೊತ್ತಾದರೂ ಟ್ರೈನಿಂಗ್ ಮಾಡಿಬಿಟ್ಟು, ಹೆಂಗೋ ಇವತ್ತು ಫ್ರೈಡೇ ಅಲ್ವಾ, ಆಮೇಲೆ ಆಕ್ಟಿವಿಟೀಸ್ ಮಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ಟ್ರೈನಿಂಗ್ ಕೇಳೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಸರಿ ಅಂತ ಒಪ್ಕೋತಾರೆ. ಒಂದು 3 ಗಂಟೆ ಟ್ರೈನಿಂಗ್ ಮಾಡಿ ನಂತರ ಟ್ರೈನರ್ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಬನ್ನಿ, ಆಮೇಲೆ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ವಿವೇಕ್ನ ಟೀಮಲ್ಲಿ ಆಲ್ಮೋಸ್ಟ್ ಒಂದು 15 ಜನ ಟ್ರೈನೀಸ್ ಇದ್ರು. ಅವರೆಲ್ಲರೂ ಬ್ರೇಕ್ ತಗೊಂಡು ಬರೋಕೆ ಹೊರಗಡೆ ಹೋಗ್ತಾರೆ. ಆಗ ವಿವೇಕ್ ಫ್ರೆಂಡ್ ರೋಹಿತ್, ಮಗ ನನಗೆ ಒಂದು ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಾ ಇದೆ, ನೀನು ಇಲ್ಲೇ ಇರ್ತೀಯಾ, ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ, ಎಲ್ಲರೂ ಬಂದ ಮೇಲೆ ಎದ್ದೇಳಿಸು ಅಂತ ಹೇಳ್ತಾನೆ. ಅದಕ್ಕೆ ವಿವೇಕ್ ಓಕೆ ಅಂತ ಹೇಳಿ ಅಲ್ಲೇ ರೋಹಿತ್ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ. ಒಂದು 5 ನಿಮಿಷ ಆದಮೇಲೆ ವಿವೇಕಿಗೆ ಹಿಂದೆ ಯಾರೋ ಡೆಸ್ಕ್ ಹತ್ತಿರ ಕೀಬೋರ್ಡಲ್ಲಿ ಟೈಪ್ ಮಾಡ್ತಿರೋ ಥರ ಸೌಂಡ್ ಕೇಳಿಸುತ್ತೆ. ವಿವೇಕ್ ಹಿಂದೆ ತಿರುಗಿ ನೋಡ್ತಾನೆ, ಅವನಿಗೆ ಯಾರೂ ಕಾಣಿಸೋದಿಲ್ಲ. ಆದರೆ ಅವನು ಅದ್ರ ಬಗ್ಗೆ ಜಾಸ್ತಿ ತಲೆ ಹಾಕೊಳ್ಳೋಕೆ ಹೋಗೋದಿಲ್ಲ. ಅವನು ಟ್ರೈನರ್ ಕೊಟ್ಟಿದ್ದ ನೋಟ್ಸನ್ನ ರಿವಿಷನ್ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆಗ ಮತ್ತೆ ಅವನಿಗೆ ಇನ್ನೂ ಜೋರಾಗಿ ಕೀಬೋರ್ಡ್ ಸೌಂಡ್ ಕೇಳೋಕೆ ಶುರುವಾಗುತ್ತೆ. ಆಗ ಅವನು ಮತ್ತೆ ಹಿಂದೆ ತಿರುಗಿ ನೋಡ್ತಾನೆ. ಆಗಲೂ ಅವನಿಗೆ ಯಾರೂ ಕಾಣಿಸೋದಿಲ್ಲ. ಸೀದಾ ಹಿಂದಿನ ಡೆಸ್ಕ್ ಹತ್ರ ಹೋಗ್ತಾನೆ. ಅಲ್ಲಿ ಕೂಡ ಯಾರೂ ಇರೋದಿಲ್ಲ. ಆದರೆ ಸಿಸ್ಟಮ್ ಮತ್ತೆ ಕೀಬೋರ್ಡ್ ಎರಡೂ ಕೂಡ ಅಲ್ಲೇ ಇತ್ತು. ಅವನು ಸೀದಾ ಅವನ ಪ್ಲೇಸ್ ಹತ್ರ ಬಂದಾಗ ಮತ್ತೆ ಕೀಬೋರ್ಡ್ ಸೌಂಡ್ ಜಾಸ್ತಿ ಆಗೋಕೆ ಶುರುವಾಗುತ್ತೆ. ಆಗ ಪಕ್ಕದಲ್ಲೇ ಮಲಗಿದ್ದ ರೋಹಿತ್ನನ್ನ ಎದ್ದೇಳಿಸಿ, ಮಗ ನೋಡ್ ಮಗ, ಹಿಂದೆ ಏನು ಕೀಬೋರ್ಡ್ ಸೌಂಡ್ ಕೇಳಿಸ್ತಾ ಇದೆ, 2-3 ಸಲ ನನಗೆ ಕೇಳಿಸ್ತು, ನಾನು ಹೋಗ್ಬಿಟ್ಟು ಹಿಂದೆ ನೋಡ್ಕೊಂಡು ಬಂದೆ, ಆದರೆ ಅಲ್ಲಿ ಏನೂ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ರೋಹಿತ್, ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ, ಇಲ್ಲಿ ಯಾರಿದ್ದಾರೆ ಕೀಬೋರ್ಡ್ ಸೌಂಡ್ ಮಾಡೋಕ್ಕೆ? ಎಲ್ಲರೂ ಕೂಡ ಬ್ರೇಕಿಗೆ ಹೋಗಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಟ್ರೈನಿಂಗ್ ರೂಮ್ ಇದೆ, ಮೋಸ್ಟ್ಲಿ ಅಲ್ಲಿಂದ ಸೌಂಡ್ ಕೇಳಿಸ್ತಾ ಇರಬೇಕು, ಈ ಗೋಡೆ ಅಡ್ಡ ಆಗಿದೆಯಲ್ವ, ಸೊ ನಿಂಗೆ ಹಂಗಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕ್, ಸರಿ ಆಯ್ತು ಬಿಡು, ಏನೋ ಆಗಲಿ, ನಾವಿವಾಗ ಹೊರಗೆ ಹೋಗೋಣ, ನಂಗೆ ಯಾಕೋ ಕಂಫರ್ಟೇಬಲ್ ಅನಿಸ್ತಾ ಇಲ್ಲ, ಅವರೆಲ್ಲರೂ ಬರ್ತಾರಲ್ವಾ, ಆಗಲೇ ಬರೋಣ ಅಂತ ಹೇಳಿಬಿಟ್ಟು ಅವರು ಇನ್ನೇನು ಆ ಟ್ರೈನಿಂಗ್ ರೂಮ್ನಿಂದ ಹೊರಗಡೆ ಹೋಗಬೇಕು, ಸಡನ್ ಆಗಿ ಅವರ ಹಿಂದೆ ಇದ್ದ ಒಂದು ಚೇರ್ ರೈಟ್ ಲೆಫ್ಟ್ ಸೈಡ್ ತಿರುಗೋಕೆ ಶುರುವಾಗುತ್ತೆ. ಇದನ್ನ ನೋಡಿದ ಅವರಿಬ್ಬರು ನಿಂತಲ್ಲೇ ನಡುಗಿ ಹೋಗ್ತಾರೆ. ಯಾಕೆಂದ್ರೆ ಯಾರಾದರೂ ಒಬ್ರು ವ್ಯಕ್ತಿ ಆ ಚೇರ್ನ ಮೇಲೆ ಕೂತ್ಕೊಂಡು ಆ ಚೇರ್ನ ಲೆಫ್ಟ್ ಮತ್ತೆ ರೈಟ್ ತಿರುಗಿಸಿದಾಗ ಆ ಚೇರ್ ಹೇಗೆ ಮೂವ್ ಆಗುತ್ತೋ ಅದೇ ರೀತಿ ಅಲ್ಲಿದ್ದ ಚೇರ್ ಮೂವ್ ಆಗ್ತಾ ಇತ್ತಂತೆ. ಇವರಿಬ್ಬರಿಗೆ ಏನ್ ಮಾಡೋದು ಅಂತಾನೆ ತೋಚೋದಿಲ್ಲ. ಬಾಗಿಲು ತೆಗೆದು ಹೊರಗಡೆ ಹೋಗೋಣ ಅಂತ ಹೇಳಿದ್ರೆ ಆ ಟ್ರೈನಿಂಗ್ ರೂಮ್ನ ಡೋರ್ ಲಾಕ್ ಆಗಿ ಹೋಗ್ಬಿಟ್ಟಿರುತ್ತೆ. ಇವರು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಇವರಿಗೆ ಡೋರ್ ಲಾಕ್ನ ಓಪನ್ ಮಾಡೋಕೆ ಆಗೋದಿಲ್ಲ.
ಅದೇ ಟೈಮಲ್ಲಿ ಆ ಚೇರ್ ಇನ್ನೂ ಸ್ಪೀಡಾಗಿ ತಿರುಗೋಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಮತ್ತೆ ಹಿಂದಿನಿಂದ ಆ ಕೀಬೋರ್ಡ್ ಸೌಂಡ್ ಕೇಳ್ತಾ ಇರುತ್ತೆ. ಆ ಕೀಬೋರ್ಡ್ ಸೌಂಡ್ ಹೋಗ್ತಾ ಹೋಗ್ತಾ ಎಷ್ಟು ಜೋರಾಗ್ತಾ ಹೋಗುತ್ತಂದ್ರೆ ಇವರ ಕಿವಿಯ ಹತ್ತಿರನೇ ಬಂದು ಯಾರೋ ಟೈಪ್ ಮಾಡಿದ ಹಾಗೆ ಇವರಿಗೆ ಫೀಲ್ ಆಗ್ತಾ ಇತ್ತು. ಇವರು ಜೋರಾಗಿ ಕೂಗೋಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಇವರ ಡೋರ್ ಓಪನ್ ಆಗಿ ಇವರಿಬ್ರು ಆ ಡೋರ್ಗೆ ಒರಗಿಕೊಂಡದ್ರಿಂದ ಸ್ವಲ್ಪ ಮುಂದೆ ಹೋಗಿ ಬಿದ್ದ್ಬಿಡ್ತಾರೆ. ಹೊರಗಡೆಯಿಂದ ಇವರ ಟ್ರೈನರ್ ಬಂದಿರ್ತಾರೆ. ಟ್ರೈನರ್ ಇವರ ಅವಸ್ಥೆಯನ್ನ ನೋಡಿ, ಯಾಕ್ರೋ ಏನಾಯ್ತು, ಯಾಕೆ ಹಿಂಗ್ ಬಿದ್ದಿದ್ದೀರಾ, ಇಲ್ಲೇನ್ ಮಾಡ್ತಾ ಇದ್ದೀರಾ, ನೀವು ಯಾಕೆ ಬ್ರೇಕ್ಗೆ ಹೋಗಿಲ್ವಾ ಅಂತ ಕೇಳ್ತಾರೆ. ಆಗ ಇಬ್ರು ಹುಡುಗರು ಇಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಆಗ ಟ್ರೈನರ್, ಅಯ್ಯೋ ಆ ಥರದ್ದೇನು ಇಲ್ಲಪ್ಪ, ನಾನು ಎಷ್ಟು ದಿನದಿಂದ ಇಲ್ಲೇ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ನನಗೆ ಯಾವತ್ತೂ ಆ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಮೋಸ್ಟ್ಲಿ ಹೊರಗಡೆ ಬರ್ತಾ ಇದ್ದ ಗಾಳಿಗೆ ಆ ಥರ ಚೇರ್ ತಿರುಗಿರ್ಬಹುದು. ಅದು ಅಲ್ಲದೆ ಪಕ್ಕದಲ್ಲಿಯೇ ಇನ್ನೊಂದು ಟ್ರೈನಿಂಗ್ ರೂಮ್ ಇದೆ, ಮೋಸ್ಟ್ಲಿ ಅಲ್ಲಿ ಹಿಂದೆ ಕೂತವ್ರು ಯಾರೋ ಆ ಥರ ಸೌಂಡ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಕೀಬೋರ್ಡಲ್ಲಿ, ಅದಕ್ಕೆ ನಿಮಗೆ ಕೇಳಿಸಿರುತ್ತೆ ಅಂತ ಹೇಳ್ತಾರೆ. ಆದರೆ ಇವರಿಬ್ರು ಅದನ್ನ ನಂಬೋ ಪರಿಸ್ಥಿತಿಲೇ ಇರಲಿಲ್ಲ. ಯಾಕೆಂದ್ರೆ ಆ ಚೇರ್ ಎಷ್ಟು ಸ್ಪೀಡಾಗಿ ತಿರುಗಿತ್ತು ಅಂತ ಇವರಿಬ್ರು ನೋಡಿದ್ರು. ಯಾವುದೇ ಥರದ ಗಾಳಿ ಬಂದ್ರೂ ಕೂಡ ಚೇರ್ ಅಷ್ಟು ಸ್ಪೀಡಾಗಿ ತಿರುಗೋಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಇವರು ಕೂಡ ಸ್ಟಾರ್ಟಿಂಗಲ್ಲಿ ಕೀಬೋರ್ಡ್ ಸೌಂಡ್ ಬರ್ತಾ ಇದ್ದಿದ್ದು ಇನ್ನೊಂದು ಟ್ರೈನಿಂಗ್ ರೂಮಿಂದ ಅಂತಾನೆ ಅನ್ಕೊಂಡಿದ್ರು. ಆದರೆ ಯಾವಾಗ ಆ ಸೌಂಡ್ ಜೋರಾಗಿ ಕೇಳಿಸೋಕೆ ಶುರುವಾಯಿತೋ ಅದು ಪಕ್ಕದ ರೂಮಿನಿಂದ ಬರ್ತಾ ಇದ್ದ ಸೌಂಡ್ ಅಲ್ಲ ಅನ್ನೋದು ಇವರಿಗೆ ಕನ್ಫರ್ಮ್ ಆಗಿತ್ತು. ಆದರೆ ಇವರು ಏನೂ ವಾದ ಮಾಡೋಕೆ ಹೋಗೋದಿಲ್ಲ, ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮರುದಿನದಿಂದ ಇವರಿಬ್ರು ಆ ಕಂಪನಿ ಕಡೆ ತಲೆನೇ ಹಾಕಿರ್ಲಿಲ್ವಂತೆ. ಹೆಂಗೋ ಟ್ರೈನಿಂಗ್ ಅಲ್ಲಿ ಬೇರೆ ಇದ್ರು, ಲ್ಯಾಪ್ಟಾಪ್ ಏನು ಇವ್ರ ಕೈಗೆ ಸಬ್ಮಿಟ್ ಆಗಿರ್ಲಿಲ್ಲ. ಹಾಗಾಗಿ ಒಂದ್ ಮಾತು ಕೂಡ ಇನ್ಫಾರ್ಮ್ ಮಾಡದೆ ಅಲ್ಲಿಂದ ಅಪ್ಸ್ಕೊಂಡಾಗ್ತಾರೆ. ಈಗ ಅವರಿಬ್ರು ಕೂಡ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಇದಿಷ್ಟು ವಿವೇಕ್ ಅನ್ನೋ ಹುಡುಗ ಆ ಕಂಪನಿಯಲ್ಲಿ ಮಾಡಿರುವ ಎಕ್ಸ್ಪೀರಿಯನ್ಸ್. ಓಕೆ, ಈಗ ಎರಡನೇ ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಕೇಳಿ. ಈ ಘಟನೆ ನಡೆದಿರೋದು ಕೂಡ ಅದೇ ಆಫೀಸಲ್ಲಿ, ಆದರೆ ಬೇರೆ ವ್ಯಕ್ತಿಗೆ ಆಗಿರೋದು. ಇವರು ಕಾವ್ಯ ಅಂತ. 2 ವರ್ಷದಿಂದ ಅವರು ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ರೀಸೆಂಟ್ ಆಗಿ ಅವರಿಗೆ ಮದುವೆ ಕೂಡ ಆಗಿತ್ತು. ಆಫೀಸ್ ಹತ್ರನೇ ಇವರ ರೂಮ್ ಇದ್ದುದ್ರಿಂದ ಇವರು ಕ್ಯಾಬ್ ಏನು ತಗೊಂಡಿರ್ಲಿಲ್ಲ. ಅವ್ರ ಹಸ್ಬೆಂಡೇ ಬಂದು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಾ ಇದ್ರು. ಇವರು ಆ ಆಫೀಸ್ ಜಾಯ್ನ್ ಆದಾಗಿಂದ ತುಂಬಾ ಜನ ಈ ಆಫೀಸಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿರೋದನ್ನ ಕೇಳಿದ್ರಂತೆ. ಆದ್ರೆ ಅವರು ಯಾವತ್ತೂ ಕೂಡ ಆ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿರ್ಲಿಲ್ಲ. ಅದು ಅಲ್ಲದೆ ಅವ್ರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕ್ಕೂ ಹೋಗಿರ್ಲಿಲ್ವಂತೆ. ಅವರು ಬರ್ತಾ ಇದ್ರು, ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರ ಗ್ರೂಪ್ ಕೂಡ ತುಂಬಾ ದೊಡ್ಡದಾಗಿತ್ತು. 15-20 ಜನ ಒಟ್ಟಿಗೆ ಇದ್ದುದ್ರಿಂದ ಇವರಿಗೆ ಆ ರೀತಿಯೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಲೂ ಇಲ್ಲ. ಆದ್ರೆ ಅವತ್ತೊಂದಿನ ಏನಾಯ್ತು ಅಂದ್ರೆ 8 ಗಂಟೆ ಹೊತ್ತಿಗೆ ಇವರು ಕೆಲಸ ಎಲ್ಲ ಮುಗಿಸಿ ಊಟ ಹೊರಡ್ಬೇಕು ಅನ್ನುವಾಗ ಇವ್ರಿಗೊಂದು ಮೇಲ್ ಬರುತ್ತೆ. ಅದೇನ್ ಮೇಲು ಅಂದ್ರೆ ಇವರು ಹಿಂದಿನ ದಿನ ಮಾಡಿರೋ ಕೆಲಸಗೆ ಒಂದು ದೊಡ್ಡ ಎಸ್ಕಲೇಷನ್ ಬಂದಿರುತ್ತೆ. ಆನ್ಶೋರ್ ಇಂದ ಇವರ ಮ್ಯಾನೇಜರ್ ಲೀಡ್ಸ್ ಗಳನ್ನೆಲ್ಲ ಸಿಸಿ ಮಾಡಿ ಈ ಮೇಲ್ ಅನ್ನ ಕಳಿಸಿರ್ತಾರೆ. ಆ ಎಸ್ಕಲೇಟ್ ಅನ್ನ ಇವತ್ತೇ ರಿಸಾಲ್ವ್ ಮಾಡಿ ಅಂತ ಅವ್ರ ಟೀಮ್ ಲೀಡ್ ಅವರ ತಲೆ ಮೇಲೆ ಕೂತಿರ್ತಾರೆ. ಆಗ ಕಾವ್ಯ ಊಟನೂ ಬೇಡ ಏನೂ ಬೇಡ ಅಂತ ಅದ ಮೇಲೆ ಕೂತ್ಕೊಂಡು ವರ್ಕ್ ಮಾಡೋಕೆ ಶುರು ಮಾಡ್ತಾರೆ. ಇವರ ಶಿಫ್ಟ್ ಟೈಮಿಂಗ್ಸ್ ಇದ್ದಿದ್ದು 4:30 ಇಂದ 1:30 ತನಕ. ಆಲ್ಮೋಸ್ಟ್ 12 ಗಂಟೆ ಆದ್ರೂ ಕೂಡ ಇವರ ಕೆಲಸ ಮುಗ್ದಿರ್ಲಿಲ್ಲ. ಟೀಮ್ ಲೀಡ್ ಬೇರೆ ಪ್ರೆಷರ್ ಹಾಕ್ತಾ ಇದ್ದಾರೆ, ಇವತ್ತು ಅದನ್ನ ಸೆಂಡ್ ಮಾಡು ಅಂತ. 1 ಗಂಟೆ ಆದ್ರೂ ಕೂಡ ಇವರಿಗೆ ಅದನ್ನ ಕಂಪ್ಲೀಟ್ ಮಾಡದೇ ಇದ್ದಿದ್ದಕ್ಕಾಗಿ ಸೀದಾ ಟೀಮ್ ಲೀಡ್ ಹತ್ರ ಹೋಗ್ಬಿಟ್ಟು ಈ ತರ ಆಯ್ತು ಅಂತ ಹೇಳ್ತಾರೆ. ಆಗ ಟೀಮ್ ಲೀಡ್, ನನಗೆ ನೀನು ರೀಸನ್ ಏನು ಹೇಳ್ಬೇಡ, ಅಟ್ ಎನಿ ಕಾಸ್ಟ್ ನನ್ಗೆ ಅದು ಮೂವ್ ಆಗ್ಲೇಬೇಕು ಅಂತ ಹೇಳ್ತಾರೆ. ಕಾವ್ಯಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಇನ್ನೊಂದು ಅರ್ಧ ಗಂಟೆ ಅಷ್ಟೇ ಇರೋದು. ಕಾವ್ಯಂಗೆ ಗೊತ್ತಿರುತ್ತೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನನಗೆ ಅದನ್ನ ಕ್ಲಿಯರ್ ಮಾಡಕ್ಕೆ ಆಗೋಲ್ಲ ಅಂತ. ಅದು ಅಲ್ಲದೆ ಇವರಿಗೆ ನೆಕ್ಸ್ಟ್ ಡೇ ರಜೆ ಬೇರೆ ಇತ್ತು, ದೀಪಾವಳಿಗೆ. ಇದ್ರ ಜೊತೆಗೆ ಇವರಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇರಲಿಲ್ಲ, ಅಟ್ಲೀಸ್ಟ್ ಮನೆ ಹೋಗಿ ಮಾಡೋಣ ಅಂದ್ರೆ. ಅದಕ್ಕೆ ಅವರು ಮತ್ತೆ ಟೀಮ್ ಲೀಡ್ ಹತ್ರ ಹೋಗಿ, ನನಗೆ ನಾಳೆ ಆಫೀಸ್ಗೆ ಬಂದು ವರ್ಕ್ ಮಾಡೋಕ್ಕೆ ಅಪ್ರೂವಲ್ ಕೊಡಿಸಿ, ನಾನು ನಾಳೆ ಅದನ್ನ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಇವರ ಟೀಮ್ ಲೀಡ್, ನಾಳೆ ಅಪ್ರೂವಲ್ ಸಿಗೋದು ಡೌಟ್ ಇದೆ, ಆದರೆ ಒಂದು ಮಾತು ಮ್ಯಾನೇಜರ್ಗೆ ಕೇಳ್ಬಿಟ್ಟು ನಿನಗೆ ಹೇಳ್ತೀನಿ ಅಂತ ಹೋಗ್ತಾರೆ. ಸುಮಾರು 1:20 ಹಾಗೆ ಅವರು ಬಂದು ಅಪ್ರೂವಲ್ ಸಿಕ್ಕಿದೆ, ನಾಳೆ ಬಂದ್ಬಿಟ್ಟು ನೀನು ಅದನ್ನ ಕ್ಲಿಯರ್ ಮಾಡು ಅಂತ ಹೇಳ್ತಾರೆ. ಕಾವ್ಯ ಸರಿ ಅಂತ ಹೇಳಿ ಮನೆಗೆ ಹೊರಡ್ತಾರೆ. ಮರುದಿನ ಬೆಳಿಗ್ಗೆ 10 ಗಂಟೆಗೆ ಆಫೀಸ್ಗೆ ಬಂದು ಲಾಗಿನ್ ಮಾಡಿ ವರ್ಕ್ ಮಾಡೋಕೆ ಶುರು ಮಾಡ್ತಾರೆ. ಅವರ ಆಫೀಸಲ್ಲಿ ಇನ್ನೊಂದು ರೂಲ್ಸ್ ಇತ್ತು, 8 ಗಂಟೆಯ ಮೇಲೆ ಯಾವುದೇ ಕಾರಣಕ್ಕೂ ವುಮೆನ್ ಎಂಪ್ಲಾಯ್ ಒಬ್ಬರೇ ಫ್ಲೋರಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ಆಗಿರಲಿಲ್ಲ. ಯಾರಾದರೂ ಮೇಲ್ ಎಂಪ್ಲಾಯ್ ಇದ್ರೆ ಮಾತ್ರ ಅವರು ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅವತ್ತು ರಜೆ ಇದ್ದಿದ್ರಿಂದ ಯಾವ ಎಂಪ್ಲಾಯ್ ಕೂಡ ಬಂದಿರಲಿಲ್ಲ. ಇವ್ರು ಒಬ್ಬರೇ ಇದ್ದುದ್ರಿಂದ 8 ಗಂಟೆ ಒಳಗಡೆನೆ ಇವ್ರು ಎಲ್ಲಾ ಕೆಲಸವನ್ನ ಮುಗಿಸಿ ಹೋಗ್ಬೇಕಾಗಿತ್ತು. ಅದಕ್ಕೆ ಇವರು ಊಟಕ್ಕೂ ಕೂಡ ಹೋಗದೆ ಬೇಗ ಬೇಗ ಕೆಲಸ ಮುಗಿಸೋಕೆ ನೋಡ್ತಾ ಇದ್ರು. ಯಾಕೆಂದ್ರೆ ಕಾವ್ಯಂಗೆ ಗೊತ್ತಿತ್ತು, ನಾನೇನಾದ್ರೂ ಇವತ್ತು ಈ ಕೆಲಸ ಮುಗಿಸಿಲ್ಲ ಅಂತ ಹೇಳಿದ್ರೆ ನನ್ನ ಪಕ್ಕ ಇವರು ಜಾಬಿಂದ ತೆಗೆದುಹಾಕ್ತಾರೆ ಅಂತ.
ಅದಕ್ಕೆ ಅರ್ಧಕ್ಕೆ ಭಯ ಪಟ್ಕೊಂಡೆ ಅವರು ಆ ಕೆಲಸನ ಮುಗಿಸೋದ್ರಲ್ಲೇ ಬ್ಯುಸಿಯಾಗಿ ಹೋಗಿದ್ರು. ಸಂಜೆ ಒಂದು 7 ಗಂಟೆ ಹೊತ್ತಿಗೆ ಇವರ ಕೆಲಸ ಮುಗಿಯುತ್ತೆ. ಇವರು ಅದನ್ನ ಆನ್ಶೋರ್ ರಿವ್ಯೂಗೆ ಕಳಿಸ್ತಾರೆ. ಆಗ ಇವರ ಕ್ಲೈಂಟ್ ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ರಿವ್ಯೂ ಮಾಡಿ ಅದರ ಅಪ್ರೂವಲ್ ಅನ್ನ ಕಳಿಸ್ತೀನಿ ಅಂತ ಹೇಳ್ತಾರೆ. ಈಗ ಅವರು ರಿವ್ಯೂ ಮಾಡೋವರೆಗೂ ಕಾಯಬೇಕು, ಯಾಕೆಂದ್ರೆ ಇನ್ನೇನಾದ್ರೂ ಡಿಫೆಕ್ಟ್ ಆದ್ರೆ ಇವರು ಮತ್ತೆ ಕೂತ್ಕೊಂಡು ಅದನ್ನ ರಿವರ್ಕ್ ಮಾಡಬೇಕು. ಇವರು ಸರಿ ಅಂತ ಕಾಯ್ತಾ ಇರ್ತಾರೆ. ಒಂದು 7:30 ಹೊತ್ತಿಗೆ ಹೊರಗಡೆಯಿಂದ ಸೆಕ್ಯೂರಿಟಿ ಒಳಗಡೆ ಬಂದು, ಮೇಡಮ್ ಇನ್ನೂ ಎಷ್ಟು ಹೊತ್ತಿದೆ, 8 ಗಂಟೆ ಮೇಲೆ ನೀವು ಇಲ್ಲಿ ಇರೋ ಹಾಗಿಲ್ಲ, ಅದಕ್ಕೆ ಅಪ್ರೂವಲ್ ತಗೋಬೇಕು, ಬೇಗ ಹೊರಡಿ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ, ಇಲ್ಲ ಸರ್ ನಂದಾಯ್ತು, ಇನ್ನೊಂದು 5-10 ನಿಮಿಷದಲ್ಲಿ ಮುಗಿಯುತ್ತೆ, ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಆಗ ಸೆಕ್ಯೂರಿಟಿ, ಮೇಡಮ್ ನೀವು ಕನ್ಫರ್ಮ್ ಆಗಿ ಹೊರಡ್ತೀರಾ ಅಂದ್ರೆ ಹೇಳಿ, ನಾನು ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಕಾವ್ಯ, ಸರ್ ಒಂದು 10-15 ನಿಮಿಷ, 7:45 ಒಳಗಡೆ ನಾನು ಆಫೀಸಿಂದ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಸೆಕ್ಯೂರಿಟಿ, ಸರಿ ಮೇಡಮ್ ಮಿಸ್ ಮಾಡಬೇಡಿ, ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ತಲೆಗೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಒಂದು 7:50 ಹಾಗೆ ಅವರ ಕ್ಲೈಂಟ್ ರಿವ್ಯೂ ಮಾಡಿ ಇವರು ಮಾಡಿರೋ ವರ್ಕ್ನ ಅಪ್ರೂವ್ ಮಾಡ್ತಾರೆ. ಅಬ್ಬಾ ನಾನು ಬದ್ಕೊಂಡೆ ಅಂತ ಹೇಳಿ ಕಾವ್ಯ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಕೆ ರೆಡಿ ಆಗ್ತಾಳೆ. 1-2 ನಿಮಿಷ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಅಲ್ಲೇ ಫ್ಲೋರಲ್ಲಿದ್ದ ವಾಶ್ರೂಮ್ ಕಡೆ ಅವಳು ಹೋಗ್ತಾಳೆ. ಆಗ ಆ ವಾಶ್ರೂಮ್ ಒಳಗಡೆ ಕೈ ತೊಳ್ಕೊಳ್ಳೋ ಸಿಂಕ್ ಇದೆಯಲ್ಲ, ಅಲ್ಲಿಂದ ನೀರು ಬರ್ತಾ ಇರುತ್ತೆ. ಇವಳಿಗೆ ಶಾಕ್ ಆಗುತ್ತೆ. ಬೆಳಿಗ್ಗೆಯಿಂದ ಈ ಫ್ಲೋರಲ್ಲಿ ನನ್ ಬಿಟ್ರೆ ಯಾರೂ ಕೂಡ ಇರಲಿಲ್ಲ, ಇದು ಹಿಂಗೆ ನೀರು ಬರ್ತಾ ಇದೆ, ಯಾರು ಆನ್ ಮಾಡಿ ಹೋದ್ರು ಅಂತ. ಮೋಸ್ಟ್ಲಿ ನಿನ್ನೆನೆ ಯಾರೋ ಆನ್ ಮಾಡಿ ಹೋಗಿರ್ಬೇಕು ಅಂದ್ಬಿಟ್ಟು ಅವಳು ಸುಮ್ಮನಾಗ್ಬಿಡ್ತಾಳೆ. ಅವಳು ಒಳಗಡೆ ವಾಶ್ರೂಮ್ಗೆ ಹೋಗಿ ಹೊರಗಡೆ ಬಂದು ನೋಡಿದಾಗ ಅಲ್ಲಿರೋ 5 ವಾಶ್ ಬೇಸಿನಲ್ಲಿ ಸಿಂಕಿಂದ ನೀರು ಬರ್ತಾ ಇತ್ತು. ಇವಳಿಗೆ ಫುಲ್ ಭಯ ಆಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ನಾನು ಒಳಗಡೆ ಬಂದಾಗ ಒಂದೇ ಒಂದು ಸಿಂಕಿಂದ ನೀರು ಬರ್ತಾ ಇತ್ತು, ನಾನು ಅದನ್ನ ಆಫ್ ಕೂಡ ಮಾಡಿದ್ದೆ. ಈಗ ವಾಶ್ರೂಮ್ ಯೂಸ್ ಮಾಡಿ ಬರೋದ್ರೊಳಗಡೆ ಈ 5 ಸಿಂಕಿಂದ ಹೆಂಗ್ ನೀರು ಬರ್ತಾ ಇದೆ, ಯಾರಿದನ್ನ ಆನ್ ಮಾಡಿ ಹೋಗಿರೋದು ಅಂತ. ಅವಳು ಗಾಬರಿಗೆ ಅಲ್ಲಿ 1 ಸೆಕೆಂಡ್ ಕೂಡ ನಿಲ್ದೆ ಸೀದಾ ಫ್ಲೋರ್ ಒಳಗಡೆ ಬರ್ತಾಳೆ. ಅವಳು ಬ್ಯಾಗ್ನ ತಗೊಂಡು ಇನ್ನೇನು ಫ್ಲೋರಿನಿಂದ ಹೊರಡಬೇಕು, ಅವಾಗ ಸಡನ್ ಆಗಿ ಫ್ಲೋರಲ್ಲಿ ಎಲ್ಲ ಲೈಟ್ಗಳು ಆಫ್ ಆಗುತ್ತೆ. ಲಿಟ್ರಲಿ ಅವಳಿಗೆ ಏನೂ ಕೂಡ ಕಾಣಿಸ್ತಾ ಇರಲ್ಲ. ಅದೇ ಟೈಮ್ಗೆ ಆ ಫ್ಲೋರ್ನ ಕಾರ್ನರ್ ಅಲ್ಲಿ ಒಂದು ಬ್ಲ್ಯಾಕ್ ಶ್ಯಾಡೋ ತರ ಕಾಣಿಸ್ತಾ ಇರುತ್ತೆ. ಅದು ಮನುಷ್ಯನ, ಚೇರ ಏನೂ ಕೂಡ ಅವಳಿಗೆ ಗೊತ್ತಾಗೋದಿಲ್ಲ, ಆದ್ರೆ ಏನೋ ಮೂಮೆಂಟ್ ಆದ ರೀತಿ ಅನ್ನಿಸ್ತಾ ಇತ್ತು. ಅವಳು ಅಲ್ಲಿಂದ ಹೋಗೋಣ ಅಂದ್ರೆ ಫುಲ್ ಕತ್ಲಾಗಿತ್ತು. ಅದೇ ಟೈಮ್ಗೆ ಅವಳಿಗೆ ಯಾವುದೋ ಒಂದು ವಸ್ತು ಕೊಳತು ಹೋದಾಗ ಯಾವ ರೀತಿ ಕೆಟ್ಟ ಸ್ಮೆಲ್ ಬರುತ್ತೆ, ಅದೇ ರೀತಿಯ ಸ್ಮೆಲ್ ಅವಳಿಗೆ ಫ್ಲೋರಲ್ಲಿ ಬರೋಕೆ ಶುರುವಾಗುತ್ತೆ. ಆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗೋಕ್ಕೂ ಆ ಕಾರ್ನರ್ ಅಲ್ಲಿ ಒಂದು ಶ್ಯಾಡೋ ತರ ಅವಳಿಗೆ ಕಾಣಿಸ್ತಾ ಇತ್ತಲ್ವಾ, ಆ ಆಕೃತಿ ಅವಳ ಕಡೆನೆ ಮೂವ್ ಆಗ್ತಾ ಬರೋದಕ್ಕೂ ಸರಿ ಆಗುತ್ತೆ. ಆ ಸ್ಮೆಲ್ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ. ಆ ಆಕೃತಿ, ಆ ಶ್ಯಾಡೋ ಕೂಡ ಅವಳ ಹತ್ರನೇ ಬರ್ತಾ ಇರುತ್ತೆ. ಇವಳಿಗೆ ಏನ್ ಮಾಡಬೇಕು ಅಂತಾನೆ ತೋಚೋದಿಲ್ಲ. ಆ ಕಡೆ ಈ ಕಡೆ ಮೂವ್ ಆಗೋಣ ಅಂದ್ರೆ ಅವಳಿಗೆ ಏನೂ ಕೂಡ ಕಾಣಿಸ್ತಾ ಇರಲ್ಲ. ಆ ಶ್ಯಾಡೋ ಇವಳ ಹತ್ರನೇ ಬರ್ತಾ ಇತ್ತು. ಇವಳು ಏನಾದ್ರೂ ಆಗ್ಲಿ ಅಂತ ಅಲ್ಲಿಂದ ಓಡೋಕೆ ಶುರು ಮಾಡ್ತಾಳೆ. ಆ ಫ್ಲೋರ್ ತುಂಬಾ ದೊಡ್ಡದಾಗಿರುತ್ತೆ. ಆಗ ಓಡುವಾಗ ಅವಳ ಕಾಲಿಗೆ ಆ ಕುರ್ಚಿ ತಾಗಿ ಅಲ್ಲೇ ಬಿದ್ದೋಗ್ಬಿಡ್ತಾಳೆ. ಮತ್ತೆ ಎದ್ದು ಅವಳು ಹಿಂದೆ ತಿರುಗಿ ನೋಡಿದ್ರೆ ಆ ಆಕೃತಿ ಎಷ್ಟು ವಿಕಾರವಾಗಿತ್ತೆಂದ್ರೆ ಅದು ಮನುಷ್ಯನ, ಪ್ರಾಣಿನ ಏನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅವಳು ಅದನ್ನ ನೋಡಿ ಜೋರಾಗಿ ಕಿರುಚಿಕೊಂಡು ಅಲ್ಲೇ ಬಿದ್ದೋಗ್ತಾಳೆ. ಆಗ ಸಡನ್ ಆಗಿ ಲೈಟ್ ಎಲ್ಲ ಆನ್ ಆಗುತ್ತೆ. ಸೆಕ್ಯೂರಿಟಿ ಎಲ್ಲ ಒಳಗಡೆ ಓಡ್ ಬರ್ತಾರೆ. ಆದ್ರೆ ಇವಳಿಗೆ ಕಾನ್ಶಿಯಸ್ನೆಸ್ ಇಲ್ಲ. ಸೀದಾ ಅವಳನ್ನ ಎತ್ಕೊಂಡು ಮೆಡಿಕಲ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಆಗ ಅವಳ ಗಂಡ ಕೂಡ ಅಲ್ಲಿಗೆ ಬಂದಿರ್ತಾರೆ. ಯಾರೇ ಅವಳ ಹತ್ರ ಏನ್ ಕೇಳಿದ್ರು ಕೂಡ ಅವಳು ಏನು ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಅವಳಿಗೆ ಮಾತಾಡೋಕೆ ಮಾತೇ ಬರ್ತಾ ಇರ್ಲಿಲ್ವಂತೆ. ಅವಳು ಹೇಳ್ತಿದ್ದು ಒಂದೇ, ಗಂಡನ ಹತ್ತಿರ ನನ್ನ ಮನೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಆಫೀಸಲ್ಲಿ ಸಮ್ ಕಂಪ್ಲೇಂಟ್ಸ್ ಇಶ್ಯೂ ಆಗಿರೋದ್ರಿಂದ, ಅಂದ್ರೆ ಯಾರಾದ್ರೂ ಅವಳಿಗೆ ಅಬ್ಯೂಸ್ ಮಾಡಿದ್ರ ಅಥವಾ ಫಿಸಿಕಲಿ ಏನಾದ್ರೂ ಇದಾಯ್ತಾ ಅನ್ನೋ ರೀಸನ್ಗೆ ಅವರು ಅವಳನ್ನ ಅಲ್ಲೇ ಕೂರಿಸ್ಕೋತಾರೆ. ಅವಳಿಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆದ್ರೆ ಅವಳು ಅದನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ತಾರೆ, ನನಗೆ ಆ ರೀತಿ ಏನೂ ಪ್ರಾಬ್ಲಮ್ ಆಗಿಲ್ಲ, ನನಗೆ ಸೆಕ್ಯೂರಿಟಿ ಇನ್ಫಾರ್ಮ್ ಕೂಡ ಮಾಡಿಬಿಟ್ಟು ಹೋಗಿದ್ದಾರೆ 8 ಗಂಟೆ ಒಳಗಡೆ ಹೋಗಬೇಕು ಅಂತ. ಸೊ ಅವರದ್ದೇನೂ ಪ್ರಾಬ್ಲಮ್ ಇಲ್ಲ, ನನಗೆ ಆ ಥರದ್ದೇನು ಇಶ್ಯೂಸು ಆಗಿಲ್ಲ, ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ. ಆಗ ಆಫೀಸವರು ಕೂಡ ಅವಳನ್ನ ಮನೆಗೆ ಕಳಿಸಿಕೊಡ್ತಾರೆ. ಮನೆಗೆ ಹೋಗಿ ಅವಳು ಗಂಡನ ಹತ್ತಿರ ನಡೆದಿರೋ ವಿಚಾರವನ್ನೆಲ್ಲ ಹೇಳ್ತಾಳೆ. ನಂತರ ಮರುದಿನ ಅವಳ ಮೆಡಿಕಲ್ ರೀಸನ್ನ ಕೊಟ್ಟು ಇಮಿಡಿಯೇಟ್ ರಿಲೀವಿಂಗ್ ಕೂಡ ಅವರು ತಗೊಂತಾರೆ. ಮತ್ತೆ ಅವಳು ಆಫೀಸ್ ಕಡೆ ತಲೆನೇ ಹಾಕಿಲ್ವಂತೆ. ಇದಿಷ್ಟು ಕಾವ್ಯಾಳ ಜೊತೆ ನಡೆದಿರುವಂತಹ ಘಟನೆ.
ಇನ್ನು ನಾನು ಈ ಘಟನೆಗಳ ಬಗ್ಗೆ ಎಲ್ಲ ಒಂದಷ್ಟು ಜನರ ಬಳಿ ಕೇಳಿದಾಗ ಅವರು ಏನು ಹೇಳ್ತಾರಂತಂದರೆ, ಆ ಆಫೀಸ್ ಆಗೋಕ್ಕೂ ಮುಂಚೆ ಅಲ್ಲೊಂದು ಸ್ಮಶಾನ ಇತ್ತು. ಆ ಸ್ಮಶಾನವನ್ನೆಲ್ಲ ಇವರು ತೆಗೆದು ಇವರು ಅಲ್ಲಿ ಆಫೀಸನ್ನು ಕಟ್ಟಿರೋದು. ಅದಕ್ಕಾಗಿಯೇ ಈ ರೀತಿಯೆಲ್ಲ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದರೆ ಇದರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಯಾರಿಗೂ ಮಾಹಿತಿ ಇಲ್ಲ. ಇನ್ನು ಇದಿಷ್ಟೇ ಅಲ್ಲ, ಅಲ್ಲಿ ಕೆಲವರು ಬೇರೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸನ್ನು ಮಾಡಿದಾರಂತೆ. ವಾಶ್ರೂಮ್ಗೆ ಹೋದಾಗ ಅದರ ಡೋರ್ ಸಡನ್ನಾಗಿ ಲಾಕ್ ಆಗೋದು, ಯಾರೋ ಅಳ್ತಿರೋ ಥರ ಸೌಂಡ್ ಕೇಳೋದು, ಚೇರ್ ಅದಾಗದೇ ಮೂವ್ ಆಗೋದು, ಸಿಸ್ಟಮ್ಗಳು ಸಡನ್ನಾಗಿ ಲಾಕ್ ಆಗೋಗ್ಬಿಡೋದು, ಈ ರೀತಿಯೆಲ್ಲ ಆಗುತ್ತೆ ಅಂತ ಅಲ್ಲಿನ ಕೆಲವು ಎಂಪ್ಲಾಯೀಸ್ಗಳು ಹೇಳ್ತಾರೆ. ಇದಿಷ್ಟು ಬೆಂಗಳೂರಿನ ಒಂದು IT ಕಂಪನಿಯಲ್ಲಿ ಆಗಿರುವಂತಹ ಒಂದು ಹಾರರ್ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಮರಿಬೇಡಿ. ಹಾಗೆ ಇದೇ ರೀತಿಯ ಹಾರರ್ ವಿಡಿಯೋಸ್ ಬೇಕು ಅಂದರೆ ಹಾರರ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಥ್ರಿಲ್ಲಿಂಗ್ ಕತೆ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.